ಪರವಾನಗಿ ಪಡೆಯದೆ ಸುಮಾರು ಸಮಸ್ಯೆಗಳಿದ್ದರೂ ಕಾಟಾಚಾರಕ್ಕೆ ಹಾಸ್ಟೆಲ್ ನಡೆಸುತ್ತಿರುವ ಜೀನಿಯಸ್ ಪಬ್ಲಿಕ್ ಸ್ಕೂಲ್. ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮಾವಿನಗಿಡದ ತಾಂಡಾ ಕ್ರಾಸ್ ಬಳಿ ಇರುವ ಜೀನಿಯಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಣಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿದ ಶಾಲಾ ಮಂಡಳಿ. ಸುಮಾರು 500ಕ್ಕೂ ಮಕ್ಕಳು ಓದುತ್ತಿದ್ದ ಈ ಶಾಲೆ ಮಕ್ಕಳು ಕಲುಷಿತ ನೀರು ಕುಡಿದು ಸುಮಾರು 6 ಮಕ್ಕಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಜಕೋಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶಾಲೆಯಲ್ಲಿ ಸರಿಯಾದ ಕಾಂಪೌಂಡ್ ಗೇಟ್ ಇರುವುದಿಲ್ಲ, ಮಕ್ಕಳಿಗೆ ಶೌಚಾಲಯದ ಕೋಣೆ ಇರುವುದಿಲ್ಲ, ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಹಾಸ್ಟೆಲ್ ನಡೆಸಲಾಗುತ್ತಿದೆ. ಶಾಲೆಯ ವಿರುದ್ಧ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ರಸೂಲ್ ಬೆನ್ನು, ಜಿಕೆ ನ್ಯೂಸ್ ಕನ್ನಡ, ಹುಣಸಗಿ. ಅಲ್ಲಿ ಮಾಹಿತಿ ತೊಗೊಂಡು ಬಂದಿ ಸರ್. ಕೇಳಿದ್ರೆ ಕಾಸಿದ ನೀರು ಕೊಡ್ತೀವಿ, ಫಿಲ್ಟರ್ ನೀರು ಇಲ್ಲ ಸರ್, ಬೋರ್ವೆಲ್ ನಿಮ್ಮಲ್ಲಿ ಏನಲ್ಲಿ ನೀರು ಇದು ಯೋಗಿ ಆಗಿ ಕೊಟ್ಟಿರ ಸರ್ಟಿಫಿಕೇಟ್ ಕೊಟ್ಟಿರ ಸರ್. ಆ ನೀರು ಕುಡಿಯಕ್ಕೆ ಯೋಗಿ ಇದೆ ಅಂತ ನೀವು ಸರ್ಟಿಫಿಕೇಟ್ ಕೊಟ್ಟಿರ ಸರ್ ಅವ್ರಿಗೆ. ನಮ್ಮ ಸಂಬಂಧ ನೀರು ಬರಲ್ಲ. ಬರಲ್ಲ. ಸರ್, ಈಗ 4 ಜನ ಮಕ್ಕಳು ಬಂದಪ್ಪ ಅಂದ್ರೆ ಏನೇನು ಸಮಸ್ಯೆ ಐತ್ರಿ ಅವ್ರಿಗೆ? ಒಂದು ಹುಡುಗಿಗೆ ಮಾತ್ರ ವಾಂತಿ ಭೇದ ಐತಿ. ಅದು 2 ಸತಿಯಾಗಿ ಅಷ್ಟು ಮುಂದೆ ಡಿಹೈಡ್ರೇಷನ್ ಆಗಬಾರ್ದು ವ್ಯವಸ್ಥೆ ಮಾಡಿ. ಅಂದ್ರೆ ಫುಡ್ಲಿಂದ ಸಮಸ್ಯೆ ಇದೆ ಸರ್ ಮೋಸ್ಟ್ಲಿ. ಯಾಕಂದ್ರೆ ನಾವು ಏನೂ ಹೇಳಕ್ ಬರಲ್ಲ, ಅದನ್ನು ಟೆಸ್ಟ್ ಮಾಡ್ಲಾರ ಏನು ಹೇಳಕ್ ಬರಲ್ಲ. ಒಮ್ಮೆ ಡಿಹೈಡ್ರೇಷನ್ ಆಗಿ ಹುಡುಗರು ಬಿಸಿಲಾಗ ಓಡಾಡ್ತಿರ್ತಾವೆ, ವಾಂತಿನೂ ಆಗ್ತಿರ್ತಾವೆ. ಅದು ಯಾವುದು ಖಚಿತವಾದ ಮಾಹಿತಿ ಇರಂಗಿಲ್ಲ. ಸುಮ್ಮನೆ ಈ ಸದ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.